ಪ್ರೀತಿಯ ವೀಕ್ಷಕರೇ ಶುಭೋದಯ. ವಿಶೇಷವಾದ ವಿಭಿನ್ನವಾದ ನಮ್ಮ ಈ ಟಿಫಿನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನಾನು ನಿಮಗೆಲ್ಲ ಪಪ್ಪಾಯ ಪಿಕಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಸಾಮಾನ್ಯವಾಗಿ ಪಪ್ಪಾಯ ಹಾಗೆ ತಿಂದಿರ್ತೀರಲ್ವ, ಪಿಕಲ್ ಯಾವತ್ತೂ ಟ್ರೈ ಮಾಡಿರಲ್ಲ ಅಲ್ವಾ? ಸೊ ಇವತ್ತು ನೋಡಿಬಿಟ್ಟು ಕಲಿತು ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋ ಪದಾರ್ಥನ ನೋಟ್ ಮಾಡ್ಕೊಳ್ಳಿ. ಎಣ್ಣೆ, ಹುಣಸೆ ಹಣ್ಣಿನ ರಸ, ಅರಿಶಿನ, ಪಿಕಲ್ ಪೌಡರ್, ಸಾಸಿವೆ, ಸಕ್ಕರೆ, ಉಪ್ಪು, ಶುಂಠಿ, ಇಂಗು ಮತ್ತು ಹೆಚ್ಚಿರುವಂಥ ಪಪ್ಪಾಯ. ಫಸ್ಟು ನಾವು ಪಪ್ಪಾಯನ ಬೇಯಿಸ್ಕೋಬೇಕು. 1 ಕಪ್ನಷ್ಟು ನೀರು ಹಾಕಿ ಅದರಲ್ಲಿ ಬೇಯಿಸಬೇಕು. ಈ ಪಪ್ಪಾಯ ನಾವು ಸ್ವಲ್ಪ ದೋರ್ಗಾಯಿ ಕಾಯಿ ಇದ್ದಂಗೆ ತೊಗೊಂಡ್ರೆ ಅದು ರುಚಿ ಹೆಚ್ಚಾಗಿರುತ್ತೆ ಮತ್ತು ಗಟ್ಟಿಯಾಗಿರುತ್ತೆ. ಶುಗರ್ ಇರೋರು ಸಹ ಸಾಮಾನ್ಯವಾಗಿ ದಿನ ಒಂದೊಂದು ಸ್ಲೈಸ್ನಷ್ಟು ಪಪ್ಪಾಯ ತಿಂತಾ ಬಂದರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಪಿಕಲ್ಸ್ ಪೌಡರ್ ಅಂತ ಯೂಸ್ ಮಾಡಿದ್ದೀನಿ. ಇದು ಮಾಡೋ ವಿಧಾನ ತುಂಬಾ ಸುಲಭ. ಇಲ್ಲಿ ನಾವು 25 ಗ್ರಾಮ್ನಷ್ಟು ಮೆಂತ್ಯ, 25 ಗ್ರಾಮ್ನಷ್ಟು ಸಾಸಿವೆ ಎರಡನ್ನ ಸಪ್ರೇಟಾಗಿ ಹುರ್ಕೋಬೇಕು, ಡ್ರೈ ಆಗಿ ಏನೂ ಹಾಕದೆ. ಅದಕ್ಕೆ 1/4 kg ಒಣಮೆಣಸಿನ್ಕಾಯಿ ಮತ್ತು 5 ಗ್ರಾಮ್ನಷ್ಟು ಇಂಗು ಮತ್ತು 1-2 ಸ್ಪೂನ್ನಷ್ಟು ಅರಿಶಿನ, ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಎಲ್ಲ ಮಿಕ್ಸಿನಲ್ಲಿ ರುಬ್ಕೊಂಡು ಪೌಡರ್ ಮಾಡಿ ರೆಡಿ ಮಾಡಿದ್ದೀವಿ. ಇದನ್ನು ಪಿಕಲ್ಸ್ ಪೌಡರ್ ಅಂತೀವಿ. ಇದನ್ನು ನೀವು ಯಾವುದೇ ಒಂದು ಉಪ್ಪಿನಕಾಯಿ ಸಹ ಬಳಸ್ಬೋದು. ಇದು ಇಲ್ಲಿ ಸಾಫ್ಟ್ ಆಗಿದೆ. ಇವಾಗ ಈ ನೀರನ್ನೆಲ್ಲ ತೆಗೆದುಬಿಡಬೇಕು. ಸ್ವಲ್ಪನೂ ನೀರಿರಬಾರ್ದು, ಕ್ಲೀನಾಗಿ ಎಲ್ಲ ಡ್ರೈನ್ ಮಾಡಿಬಿಡಬೇಕು. ನೀರು ತೆಗೆದ ನಂತರ ನಾವು ಒಂದೊಂದೇ ಪೌಡರ್ಸ್ನ ಆ್ಯಡ್ ಮಾಡ್ತಾ ಬರಬೇಕು. ನಾನು ತೊಗೊಂಡಿರೋ ಅಷ್ಟು ಪಪ್ಪಾಯ, ಅರ್ಧ ಪಪ್ಪಾಯ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ನಷ್ಟು ಪಿಕಲ್ ಪೌಡರ್ ಹಾಕ್ತಾಯಿದ್ದೀನಿ. ನಂತರ ಕಟ್ ಮಾಡಿರೋ ಅಂಥ ಶುಂಠಿ 1-2 ಇಂಚಿನಷ್ಟು. ನಂತರ ಸ್ವಲ್ಪ ಸಕ್ಕರೆ, ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಹುಳಿಗೆ ನಾವು ಹುಣಸೆಹಣ್ಣು ರಸನ ಬಳಸ್ತಾ ಇದ್ದೀವಿ. 1.5 ಟೀ ಸ್ಪೂನ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಕೊನೆಯಲ್ಲಿ ಇದಕ್ಕೆ ಸಾಸಿವೆ ಮತ್ತು ಹಿಂಗಿನ ಒಗ್ಗರಣೆ ಕೊಡಬೇಕು. ಫೈನಲ್ ಟಚ್ ಅಂತ ಏನು ಹೇಳ್ತೀವಿ ಅದು. ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ ಸಿಡಿದ ನಂತರ 1/4 ಟೀ ಸ್ಪೂನಷ್ಟು ಇಂಗು. ಒಗ್ಗರಣೆ ಆದ ನಂತರ ಮತ್ತೆ ಪಪ್ಪಾಯಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಮ್ಮ ಪಪ್ಪಾಯ ಪಿಕಲ್ ಸಿದ್ಧವಾಗಿದೆ. ಆಹಾ, ನೋಡಿದ್ರೆ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ ಅಲ್ವಾ? ಸೊ ತಡ ಯಾಕೆ ವೀಕ್ಷಕರೇ, ಇವಾಗಲೇ ಹೋಗಿ ಪಪ್ಪಾಯ ತನ್ನಿ ಮತ್ತು ಪಿಕಲ್ನ ಟ್ರೈ ಮಾಡಿ.